ನಮಸ್ಕಾರ. ಏಷ್ಯಾನೆಟ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ರಾಮ ಮಂದಿರದ ಪಕ್ಕದಲ್ಲೇ ಇರೋ ಪವಿತ್ರ ಸರಯೂ ನದಿಯ ನೀರನ್ನ ತಂದು ಗರ್ಭಗುಡಿಯನ್ನ ಸ್ವಚ್ಛ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪಕ್ಕದಲ್ಲೇ ಇರೋ ಈ ಸರಯೂ ನದಿಗೂ ರಾಮನಿಗೂ ಅವಿನಾಭಾವ ಸಂಬಂಧ ಇದೆ. ಅದ್ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಕೊಡ್ತೀನಿ. ಸರಯೂ ನದಿ, ಈ ಪವಿತ್ರ ನದಿ ರಾಮಾಯಣದುದ್ದಕ್ಕೂ ಅಲ್ಲಲ್ಲಿ ಪ್ರಸ್ತಾಪವಾಗಿದೆ. ರಾಮನ ಜನ್ಮದಿಂದ ಹಿಡಿದು ರಾಮ ತನ್ನ ಅವತಾರವನ್ನ ಸಂಪೂರ್ಣಗೊಳಿಸಿ ತನ್ನ ಮೂಲ ನಿವಾಸ ಅಂದ್ರೆ ವೈಕುಂಠಕ್ಕೆ ತೆರಳಿದ್ದು ಸಹ ಪವಿತ್ರ ಸರಯೂ ನದಿಯಲ್ಲಿ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಸರಯೂ ನದಿಯನ್ನ 3 ಘಾಟ್ಗಳಾಗಿ ವಿಂಗಡಿಸಲಾಗಿದೆ. ಒಂದು ನಯಾ ಘಾಟ್, ಎರಡನೆಯದು ರಾಮ ತನ್ನ ಅವತಾರದ ಸಮಾಪ್ತಿಗೆ ಆಯ್ಕೆ ಮಾಡಿಕೊಂಡ ಸ್ಥಳ ಅಂತಲೇ ಕರೆಯೋ ಗುಪ್ತಾರ್ ಘಾಟ್. ಇದಾದ ಮೇಲೆ ಬರೋದೇ ಲಕ್ಷ್ಮಣ ಘಾಟ್. ಇಲ್ಲಿ ಲಕ್ಷ್ಮಣ ತನ್ನ ಅವತಾರವನ್ನ ಮುಗಿಸಿದ ನಂತರ ಇಲ್ಲಿ ಜಲ ಸಮಾಧಿಯಾದ ಅಂತ ಪುರಾಣ ಹೇಳುತ್ತೆ. ಹಾಗಾಗಿನೇ ಇದಕ್ಕೆ ಲಕ್ಷ್ಮಣ ಘಾಟ್ ಅಂತ ಕರೆಯೋದು. ನಿಷ್ಕಲ್ಮಶವಾಗಿ ನಿರ್ಮಲವಾಗಿ ಅಯೋಧ್ಯೆಯಲ್ಲಿ ಹರಿತಾ ಇರುವ ಈ ಪವಿತ್ರ ಸರಯೂ ನದಿಯ ಸೃಷ್ಟಿಯಾಗಿದ್ದು ಹೇಗೆ ಅನ್ನೋದಕ್ಕೆ ಒಂದು ಕಥೆ ಇದೆ. ಶ್ರೀರಾಮಚಂದ್ರರು ತಾಟಕಾ ವಧೆಗಾಗಿ ವಿಶ್ವಾಮಿತ್ರರ ಜೊತೆ ಹೋಗುವಾಗ ವಿಶ್ವಾಮಿತ್ರರು ಈ ಕಥೆಯನ್ನ ಹೇಳ್ತಾರೆ. ಕೈಲಾಸ ಪರ್ವತದಲ್ಲಿ ಬ್ರಹ್ಮನ ಮನಸ್ಸಿನಿಂದ ನಿರ್ಮಾಣಗೊಂಡ ಒಂದು ನದಿ ಇದೆ. ಅದನ್ನ ಮಾನಸ ಸರೋವರ ಅಂತ ಕರೀತಾರೆ. ಆ ಮಾನಸ ಸರೋವರದ ಒಂದು ತಂತು ಹರಿದು ಬಂದು ಅಯೋಧ್ಯೆಯನ್ನ ಸುತ್ತಿ ಹರಿಯುತ್ತೆ ಅಂತ. ಅದು ಸರಯೂ ನದಿ. ಸರಯೂ ನದಿ ಅತ್ಯಂತ ಪವಿತ್ರವಾದ ನದಿ. ಬ್ರಹ್ಮ ಸೃಷ್ಟಿಯಾದದ್ದು ಈ ನದಿ ಅಯೋಧ್ಯೆ ನಗರವನ್ನ ಮಾತ್ರ ಅಲ್ಲ, ಕೋಸಲ ದೇಶದ ಎಲ್ಲ ಪ್ರಾಂತ್ಯಗಳನ್ನ ಸಲಹುತ್ತಿದೆ. ಆ ಎಲ್ಲ ಜನರಿಗೂ ಸರಯು ಅಮೃತವಾಗಿದೆ. ಎಲ್ಲರೂ ಬದುಕ್ತಾ ಇದ್ದಾರೆ ಅಂದ್ರೆ ಅದು ಈ ನದಿಯಿಂದ. ಹೀಗಾಗಿ ಇದನ್ನ ಪವಿತ್ರ ನದಿ ಅಂತ ರಾಮನಿಗೆ ವಿಶ್ವಾಮಿತ್ರರು ಸರಯು ಬಗ್ಗೆ ಈ ರೀತಿ ರಮಣೀಯ ಕಥೆಯನ್ನ ಹೇಳಿದ್ರಂತೆ. ಹೀಗೆ ಅವತ್ತಿನಿಂದಲೂ ಅಂದ್ರೆ ತ್ರೇತಾಯುಗದಿಂದ ಈ ಹೊತ್ತಿನವರೆಗೂ ಸರಯೂ ನದಿ ನಿರಂತರವಾಗಿ ಜಲಧಾರಿಯನ್ನ ಹರಿಸ್ತಾ ಇದ್ದಾಳೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೂ ಸಾಕ್ಷಿಯಾಗಿದ್ದ ಹಾಗೆ ರಾಮ ತನ್ನ ಅವತಾರವನ್ನ ಸರಯೂ ನದಿಗೆ ಪ್ರವೇಶ ಮಾಡೋ ಮೂಲಕ ನಿರ್ಗಮ ಮಾಡಿದ್ದಕ್ಕೂ ಸಾಕ್ಷಿಯಾಗಿದ್ದ ಈ ಪವಿತ್ರ ನದಿ ಈಗ ರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೂ ಸಾಕ್ಷಿಯಾಗ್ತಾ ಇರೋದು ಮತ್ತೊಂದು ವಿಶೇಷ. ಸರಯೂ ನದಿಯು ಉತ್ತರ ಪ್ರದೇಶದ ಬಹರಾಯಿಚ್ ಜಿಲ್ಲೆಯಿಂದ ಉಗಮವಾಗಿ ಗೋಂಡಾ ಮೂಲಕ ಅಯೋಧ್ಯೆಯನ್ನ ಸೇರುತ್ತೆ. ಈ ಹಿಂದೆ ಸರಯೂ ನದಿಯು ಗೋಂಡಾದ ಪರಸಪುರ ತಹಸೀಲ್ ನಲ್ಲಿರುವಂತಹ ಪಸಕ ಎನ್ನುವ ಯಾತ್ರಾ ಸ್ಥಳದಲ್ಲಿ ಗಾಗ್ರಾ ನದಿಯನ್ನ ಸಂಗಮಿಸ್ತಾ ಇತ್ತು. ಆದ್ರೆ ಈಗ ಅಲ್ಲಿ ಅಣೆಕಟ್ಟನ್ನ ನಿರ್ಮಿಸಿರೋದ್ರಿಂದಾಗಿ ಈ ನದಿಯು ಪಸಾಕಕ್ಕಿಂತ 8 ಕಿಲೋಮೀಟರ್ ದೂರದಲ್ಲಿರುವ ಚಂದಾಪುರ ಎನ್ನುವ ಸ್ಥಳದಲ್ಲಿ ಸಂಧಿಸುತ್ತೆ. ಸರಯೂ ನದಿಯನ್ನ ಅಯೋಧ್ಯೆ ತನಕ ಸರಯೂ ನದಿ ಅಂತ ಕರೆಯಲಾಗತ್ತೆ. ಆದ್ರೆ ಅಯೋಧ್ಯೆ ನಂತರ ಸರಯೂ ನದಿಯನ್ನ ಘಾಗ್ರಾವೆಂದು ಕರೆಯಲಾಗತ್ತೆ. ಋಗ್ವೇದದಲ್ಲೂ ಉಲ್ಲೇಖವಾಗಿರೋ ಸರಯೂ ನದಿ ಸುಮಾರು 160 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ರಾಮನ ಜನ್ಮಭೂಮಿಯ ಮೂಲಕ ನದಿಯು ಹಾದು ಹೋಗೋದ್ರಿಂದ ಇದನ್ನ ಅತ್ಯಂತ ಪವಿತ್ರ ನದಿ ಅಂತ ಉಲ್ಲೇಖ ಮಾಡಲಾಗಿದೆ. ಇದು ಶ್ರೀರಾಮಚಂದ್ರನಿಗೂ ಪವಿತ್ರ ಸರಯೂ ನದಿಗೂ ಇರೋ ವಿಶೇಷವಾದ ಸಂಬಂಧ. ಲೇಟೆಸ್ಟ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕನ್ನಡ ಏಷ್ಯಾನೆಟ್ ನ್ಯೂಸ್.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.